ಕಿಲೋಮೀಟ್ರು ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು ಅಷ್ಟೇ ಸಿಟಿ, 6-7 ಕಿಲೋಮೀಟ್ರು. ಇನ್ನೇನು ಅಂಥ ಏನೋ ತುಂಬ ದೊಡ್ಡ ಮಟ್ಟದಲ್ಲಿ ಸಿಟಿ ಡೆವಲಪ್ಮೆಂಟ್ ಆಗಿಲ್ಲ. ಬೇಕಾದಷ್ಟು ನೂರಾರು ಎಕರೆ ಜಾಗಗಳು ಬಾಕಿ ಉಳಿದಿದೆ. ಆ ಜಾಗಗಳನ್ನು ನೀವು ಒತ್ತುವರಿ ಮಾಡ್ತಾಯಿದ್ದೀರಿ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಹೆಂಗೆ ಅಕ್ರಮ ದಂಧೆಗಳನ್ನ ಮಾಡ್ತಾರೋ ಮೂಡದಲ್ಲಿ ಅನ್ನೋದಾದರೆ, ನಾಚನಹಳ್ಳಿ ಪಾಳ್ಯ, ಕೊಪ್ಪಲೂರು, ಆಮೇಲೆ ಜೆ ಪಿ ನಗರ ಈ ಸೈಡ್ ಸರೌಂಡಿಂಗ್ಸಲ್ಲಿ ಹೋಗ್ತಕ್ಕಂಥ ಜಮೀನುಗಳು ಏನು ಈಗ ಮೂಡಕ್ಕೆ ಸ್ವಾಧೀನ ಭೂ ಸ್ವಾಧೀನ ಪ್ರಕ್ರಿಯೆ ಹೊರಡಿಸ್ತಾರೆ, ಆ ನಿವೇಶನಗಳಿಗೆ ಬದಲಿ ನಿವೇಶನಗಳನ್ನು ಕೊಡಬೇಕು ಅಂತೇಳಿ ಒಂದು ರೂಲ್ ಇದೆ. ಆ ಬದಲಿ ನಿವೇಶನ ಅಲ್ಲೆಷ್ಟು ನಡೀತದೆ? 35 ಲಕ್ಷ 40 ಲಕ್ಷ ನಡೀತದೆ ಒಂದು 60-40 ಸೈಟು. ಯಾರೋ ಮೀಡಿಯೇಟರ್ನ ಕ್ರಿಯೇಟ್ ಮಾಡೋದು, ಮೀಡಿಯೇಟರ್ ಬಂದು ಇಲ್ಲಿ ಮೂಡ ಚೇರ್ಮನ್ ಹತ್ರ ಮಾತುಕತೆ ಚೇರ್ಮನ್ನು ಮತ್ತು ಕಮಿಷನರ್ ಹತ್ರ ಮಾತುಕತೆ ಆಡೋದು, ವ್ಯವಹಾರ ಕುದುರಿಸಿ ವಿಜಯನಗರ 4 ಸ್ಟೇಜಲ್ಲೋ ವಿಜಯನಗರ 3 ಸ್ಟೇಜಲ್ಲೋ ಇಲ್ಲ ನಮ್ಮ ಇಲ್ಲಿ ಸರದೇವನಗರ ಸರೌಂಡಿಂಗ್ಸಲ್ಲೋ ಇಲ್ಲಿ ಸೈಟ್ಗಳನ್ನು ಕೊಡ್ತಕ್ಕಂಥದ್ದು ಆಗ್ತಾಯಿದೆ. ಒಂದು ಸೈಟ್ ಇಲ್ಲಿ ಎಷ್ಟಾಗುತ್ತೆ? 1.5 ಕೋಟಿ 2 ಕೋಟಿ ನಡೀತಾ ಇದೆ 60-40. ಅಲ್ಲ ಎಷ್ಟಾಗುತ್ತೆ? 40 ಲಕ್ಷ ನಡೀತದೆ ಒಂದು 60-40. ಇಂಥ ಒಂದು ದಂಧೆಗಳನ್ನು ಬಿಟ್ಟು ನೀವು ಪ್ರಾಮಾಣಿಕವಾಗಿ ಹೋರಾಟಗಳನ್ನು ಮಾಡೋದಾದರೆ, ಈ ಒಂದು ನೀವು 60-40 ಎಲ್ಲ ಪಾಪ ಜನಗಳಿಗೆ ಬೇಕಾಗಿರ್ತಕ್ಕಂಥ ಒಂದು 20-30 ಸೈಟ್ನ ಕೇಳ್ತಾರೆ ಅವರು. 20-30 ಸೈಟ್ ಕೊಟ್ಟರೆ ಸಾಕು, ಅವರು ನೆಮ್ಮದಿಯಾಗಿ ವಾಸ ಮಾಡ್ತಕ್ಕಂಥದ್ದಾಗುತ್ತೆ. ಹಂಗಾಗಿ ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ತಕ್ಕಂಥ ಒಂದು ಏನು ಪ್ರಯತ್ನಕ್ಕೆ ಮುಂದಾಗ್ಬೋದು. ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸವನ್ನು ಮಾಡಿ ಅಂತೇಳಿ ನಾವು ಅವ್ರನ್ನ ಎಚ್ಚರಿಸೋಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ. ಸರ್ ಈಗ ಒಂದು ವಿಚಾರ ಹೇಳ್ತೀನಿ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ಸಾಯೋ ತನಕ ನೀನು ಇದು ಸಾಧನೆ ಮಾಡ್ತಾರೆ, ಕುಸ್ತಿ ಮಾಡೋದು ಯಾವಾಗಲೂ ಮಗ ಅಂತ. ಅಂದರೆ ನೀವು ನಾನು ಕೊಡ್ತೀನಿ ಅಂತ ಹೋಯ್ತಾ ಇದ್ರೆ ಯಾವಾಗ ಕೊಡೋದು ನೀವು? ಎಲ್ಲಿ ನೀವು ಗುಂಪು ಮನೆಗಳನ್ನೇ ಇರ್ಬೋದು. ಗುಂಪು ಮನೆಗಳನ್ನು ಸಹ ಈಗ ಏಕಲವ್ಯ ನಗರದಲ್ಲಿ ಹೋಗಿ, ನಾನು ಮನೆ ದಿನ ಆ ಒಂದು ಹಿಂದುಳಿದ ಕಮಿಷನರ್ಗೆ ಒಂದು ನೋಟಿಸ್ ಕಳಿಸಿದ್ದೀನಿ. ಏಕಲವ್ಯ ನಗರದಲ್ಲಿ ಹೋಗಿ ನೋಡಿ, ಅಲ್ಲಿ ಯಾರೋ ಒಬ್ಬ ಪ್ರಗತಿಪರವಾಗಿ ಹೋರಾಟ ಮಾಡ್ತಕ್ಕಂಥ ಒಬ್ಬ ರೈತ ಯಾವುದಾದ್ರು ನಮ್ಮ ಮುಖಂಡ, ಅಂದರೆ ಒಂದು ಗುಂಪು ಕಟ್ಕೊಳ್ಳೋದು, ಒಂದು ಸಂಘಟನೆ ಮಾಡ್ಕೊಳ್ಳೋದು ಮುಖಂಡ. ಆ ಮುಖಂಡನ ಹೆಸರಿಗೆ 10 ಮನೆಗಳನ್ನು ನೀವು ಗ್ರ್ಯಾಂಟ್ ಮಾಡ್ತಿದ್ದೀರಿ. ಇದು ಸಾಮಾಜಿಕ ನ್ಯಾಯನಾ? ನಿವೇಶನ ರಹಿತವಾದಂಥ ನಿವೇಶನ ಕೊಡ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಮನೆಗಳು ಇಲ್ಲದೆ ಇರ್ಬೋದು, ಮತ್ತೊಂದಿರ್ಬೋದು, ಅವ್ರುಗಳಿಗೆ ಕೊಡಬೇಕು ಅನ್ನೋದಾದರೆ ಪ್ರಾಮಾಣಿಕವಾಗಿ ಮಾನದಂಡಗಳೇನಿದೆ, ಸರ್ಕಾರದ ಮಾನದಂಡಗಳೇನಿದೆ, ಆ ಮಾನದಂಡಗಳನ್ನು ನೀವು ಅವಲೋಕಿಸಿ ಅವರಿಗೆ ಮನೆಗಳನ್ನು ಸೈಟ್ಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಬೇಕು. ನಾನು ಅಲ್ಲಿ ಅಬ್ಸರ್ವ್ ಮಾಡಿದ್ದೇನೆ, ಒಬ್ಬೊಬ್ಬ ವ್ಯಕ್ತಿಗೆ, ಯಾರೋ ಒಬ್ಬ ಮುಖಂಡ ಬಂದಂಥ ವ್ಯಕ್ತಿಗೆ 10 ಮನೆಗಳನ್ನು, ಆ ಒಂದು ಗುಂಪು ಮನೆಗಳನ್ನು ಗ್ರ್ಯಾಂಟ್ ಮಾಡಿರುವಂಥದ್ದು. ಅವನು ಗುಂಪು ಮನೆಗಳಿರಲ್ಲ, ಅವನೇನು ಮಾಡ್ತಾನೆ, ಯಾರೋ ಒಬ್ಬನ ಒಂದು ಸ್ಲಮ್ ಜನಗಳ ಪಾಪ ಇಳಿಸ್ಬಿಟ್ಟಲ್ಲಿ ಅವರಿಂದ ಒಂದು ತಿಂಗಳಿಗೆ 1,000 ರೂಪಾಯಿ 2,000 ರೂಪಾಯಿ ರೆಂಟನ್ನು ಕಲೆಕ್ಟ್ ಮಾಡುವಂಥದ್ದು ಇಂಥದ್ದು ನಡೀತಾ ಇದೆ. ಹಾಗಾಗಿ ನಾನೇನೋ ಮೂಡಾದ್ಮೇಲೆ ಸುಮ್ಮನೆ ಆಪಾದನೆ ಮಾಡ್ತಾಯಿಲ್ಲ. ಮೊನ್ನೆ ಯಾರೋ ಒಬ್ಬರು ಅಸಿಸ್ಟೆಂಟ್ AC ಕಮಿಷನರ್ ಒಬ್ಬರು ಇರ್ತಾರೆ, ಅವ್ರು ಮೂಡೋದಲ್ಲಿ, ಅವರೊಂದು ಕಂಪ್ಲೇಂಟ್ ಆಗಿದೆ. ನಾನು ನೋಟಿಸ್ ಕಳಿಸಿದ್ದೀನಿ, ಮೊನ್ನೆ ಲೀಗಲ್ ನೋಟಿಸ್ ಕಳಿಸಿದ್ದೀನಿ. ಅವರು ವಿತೌಟ್ ಅವ್ರ ಸಿಗ್ನೇಚರು ನೀವು ಸೈಟ್ಗಳನ್ನು ಗ್ರ್ಯಾಂಟ್ ಮಾಡ್ತಿದ್ದಾರೆ ಅಂತ ಅಂದರೆ ಅವರೇ ಕಂಪ್ಲೇಂಟ್ ಕೊಟ್ಟವ್ರೆ DC ಅವ್ರಿಗೆ. ಯಾರು ನಾನು ಕೊಟ್ಟಿರೋದಲ್ಲ ಕಂಪ್ಲೇಂಟ್ ಕಾಪಿ ನನ್ನ ಹತ್ರ ಇದೆ, ಬೇಕಾದ್ರೆ ಶೋ ಮಾಡ್ತೀನಿ ಅದನ್ನು. ಅವರೇ ಕಂಪ್ಲೇಂಟ್ ಕೊಟ್ಟಿರುವಂಥ ರೈಟಿಂಗಲ್ಲಿ. KS ಅಧಿಕಾರಿ ಅವರು, ಲೇಡಿ ಕವಿತಾ ಅಂತೇಳಿ. ನೋಡಿ, ಎಲ್ಲ ಸಾಕಷ್ಟು ಇದೆ. ನಾನು ಅದಕ್ಕೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಮೂಡಾದವರು ಸರ್ಕಾರಕ್ಕೆ ಹಣವನ್ನು ದೋಚ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದಕ್ಕೆ ಮುಂದಾಗ್ತಿದ್ದಾರೆ ಬಿಟ್ಟರೆ ಮೂಡದಿಂದ ಯಾವುದೇ ರೀತಿ ಪ್ರಯೋಜನ ಆಗ್ತಾಯಿಲ್ಲ. ಹಲವಾರು ದಾಖಲೆಗಳು ತಿದ್ದುಪಡಿ ಆಗ್ತಾಯಿದೆ. ನೇರವಾಗಿ ಜನರು ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಯಾರೋ ಒಬ್ಬ ಇರ್ತಾನೆ, ಎಕ್ಸನ್ನು ನಾನೇ ಅಂತೇಳಿ ಹೋಗಿ ರಿಜಿಸ್ಟರ್ ಮಾಡಿ ಡಾಕ್ಯುಮೆಂಟ್ ಐಡೆಂಟಿಟಿ ತೊಗೊಂಡಿರ್ತಾನೆ. ಹಲವಾರು ನಡೆದವ. ನಾನೇ ಕೆಲವೊಂದು ಕೇಸ್ಗಳನ್ನು ಹಾಕಿ ಡಿಕ್ಲರೇಷನ್ ಸೂಟು ತಮ್ಮದಲ್ಲದ ನಿವೇಶನಗಳಿಗೆ ನಾವೇ ಓನರ್ ಅಂತೇಳಿ ಬರ್ಕೊಟ್ಟಿರ್ತಕ್ಕಂಥ ಸೈಟ್ಗಳಲ್ಲಿ ನಾನೇ ಕೇಸ್ ಹಾಕಿ ಡಿಗ್ರಿ ಮಾಡಿಸ್ಕೊಟ್ಟಿದ್ದೀನಿ. ಹಾಗಾಗಿ ಇವೆಲ್ಲ ವಿಚಾರಗಳನ್ನ ನಾನು ಮುಂದಿಟ್ಟು ಹೇಳೋದಾದರೆ, ಮೂಡಾದವರು ನಮ್ಮ ಜನಗಳಿಗೆ ಅವಶ್ಯಕತೆ ಇಲ್ಲ. ಮೂಡಾನ ನೀವು ತೆಗೆದು ಬಿಸಾಕಿ, ಮೂಡ ಮುಚ್ಚಿಬಿಡಿ. ಹಾಗಾಗಿ ನೇರವಾಗಿ ಜಿಲ್ಲಾಧಿಕಾರಿಗಳಿದ್ದಾರೆ, ಜಿಲ್ಲಾಧಿಕಾರಿಗಳೇ ಮಾಡಲಿ. ಸರ್ಕಾರದ ಪ್ರತಿನಿಧಿಯಾಗಿ ಜಿಲ್ಲಾಧಿಕಾರಿ ಇದ್ದಾರೆ, ಅವರು ಕೆಲಸಗಳು ಜನಗಳಿಗೆ ತಲುಪಿಸ್ತಾರೆ ಅಂತೇಳಿ ನನ್ನ ವಾದ. ಹಾಗಾಗಿ ನಂದು ಕೇಳ್ತಕ್ಕಂಥದ್ದು ಇಷ್ಟೇ, ಏನು ನೀವು ಸರ್ಕಾರದ ಸವಲತ್ತುಗಳಿದೆ, ಸೈಟ್ ಕೊಡ್ತಕ್ಕಂಥದ್ದಿರ್ಬೋದು, ಮನೆ ಕಟ್ಟಿಕೊಡ್ತಕ್ಕಂಥದ್ದಿರ್ಬೋದು, ಪ್ರಾಮಾಣಿಕವಾಗಿ ಮಾಡಿ. ನೀವು ಬೂಟಾಟಿಕೆಗಳನ್ನ ಪ್ರದರ್ಶನಗಳು ಮಾಡಬೇಡಿ. ನಿಮ್ಮ ಒಂದು ರಾಜಕಾರಣದ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರವಾಗಿ ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಕ್ಕಂಥದ್ದನ್ನು ಮಾಡಬೇಡಿ ಅಂತೇಳಿ ನನ್ನ ವಾದ.